ಮೊದಲ ಹೆಜ್ಜೆಯಿಂದಲೂ ಎಲ್ಲರೂ ಸಪೋರ್ಟ್ ಮಾಡಿದವರು ಎಲ್ಲರೂ. ಹಾಗಾಗಿ ನನಗೆ ತುಂಬ ಖುಷಿ ಯಾವತ್ತೂ ಪ್ರೆಸ್ನವ್ರನ್ನ ಮೀಟ್ ಮಾಡೋದಕ್ಕೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ದೂರ ಬಂದಿದ್ದಕ್ಕೆ. ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ನನ್ನ ಪೋರ್ಷನ್ ಶೂಟಿಂಗ್ ಮುಗಿದೋಗಿದೆ. ಅಂದರೆ ನನ್ನ ಅಕ್ಟೋಬರಲ್ಲೇ ಮುಗಿಸಿದ್ರು ನಮ್ಮ ಡೈರೆಕ್ಟ್ರು. ಬಿಕಾಸ್ ಬೇರೆ ಸಿನಿಮಾಗಳ ಕಮಿಟ್ಮೆಂಟ್ಗೋಸ್ಕರ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ರು. ನನ್ನ ಪೋರ್ಷನ್ಸ್ ಏನಿದೆ ಮತ್ತು ನನ್ನ ಪೃಥ್ವಿ ಪೋರ್ಷನ್ಸ್ ಮುಗಿದಿದೆ. ಆ್ಯಕ್ಚುಲಿ ಇದು ಪೃಥ್ವಿ ಅಂಬರ್ ಪೋರ್ಷನ್ಸು, ಅವರ ಒಂದು ಇಂಟ್ರಕ್ಷನ್ನು, ಅವರ ಒಂದು ಜರ್ನಿ ಶೂಟ್ ಆಗ್ತಿದ್ರು. ಖುಷಿ ಆಗುತ್ತೆ ನಾನು ನೋಡಿದ ತಕ್ಷಣ. ಇಷ್ಟು ಒಳ್ಳೆ ಸೆಟ್ ಹಾಕಿದ್ದಾರೆ. ಸೊ ಕಲರ್ಫುಲ್. ಅವ್ರು ಹೇಳಿದರು ಈ ಥರ ಇರುತ್ತೆ ಅವ್ರ ಪೋರ್ಷನ್ ಅಂತ. ಬಾಯಲ್ಲಿ ಹೇಳೋದು ಬೇರೆ, ಅದನ್ನು ಮಾಡೋದು ಬೇರೆ. ಇವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ, ಎಷ್ಟು ಚೆನ್ನಾಗಿ. ಅದಕ್ಕೆಲ್ಲ ಸಪೋರ್ಟು ನಮ್ಮ ಮುನೇಗೌಡರು ಸರ್. ಬಿಕಾಸ್ ಅವ್ರು ಫಸ್ಟ್ ಡೇಯಿಂದ ನಾನು ಈ ಕತೆ ಕೇಳಿದಾಗ ತುಂಬ ಖುಷಿ ಆಗೋಯ್ತು. ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಕೇಳ್ಕೊಂಡೆ ಖುಷಿ ಅಂದರು. ಅಲ್ಲೂ ಫಿಕ್ಸ್ ಆಗೋಯ್ತು. ತುಂಬ ಚೆನ್ನಾಗಿದೆ, ಚೆನ್ನಾಗಾಗುತ್ತೆ. ಬಟ್ ಅದಕ್ಕೆಲ್ಲ ಅಂದ್ಕೊಂಡಂಗೆ ಮಾಡೋಕ್ಕೆ ಪ್ರೊಡ್ಯೂಸರ್ ಬೇಕಲ್ಲ. ಯಾರು ಪ್ರೊಡ್ಯೂಸರ್ ಅಂದರೆ ಇವರು ಅಂತ ನನಗೆ ಪರಿಚಯ ಇರಲಿಲ್ಲ. ಅವ್ರ ಆಫೀಸಿಗೆ ಕರೆಸಿದ್ರು, ಹೋಗಿ ಮಾತಾಡಿ ಅವರ ಮಾತುಕತೆ, ಅವರ ಒಂದು ಕಾನ್ಫಿಡೆನ್ಸ್ ನೋಡಿ ಖುಷಿ ಆಗೋಯ್ತು ನನಗೆ. ಆಮೇಲೆ ಪ್ಯಾಷನ್ ಖುಷಿ ಆಗೋಯ್ತು ನನಗೆ. ಈ ಥರದವ್ರು ಬರಬೇಕು ಇಂಡಸ್ಟ್ರಿಗೆ. ಸೊ ಈ ಥರದವರು ಸಿನಿಮಾಗಳಲ್ಲಿ ನಾವಿರಬೇಕು, ಅವ್ರ ಜೊತೆ ನಾವು ಟ್ರಾವೆಲ್ ಆಗಬೇಕು ಅಂತೇಳಿ ತುಂಬ ಖುಷಿಪಟ್ಟು ಒಪ್ಕೊಂಡಿದ್ದು ಸಿನಿಮಾ ಇದು. ನಮಗೆ ಡೆಫಿನೆಟ್ಲಿ ಮೇಯ್ನ್ ಕಾರಣ ಕತೆ, ಆ ಸ್ಕ್ರೀನ್ ಪ್ಲೇ ನನಗೆ ಹೊಸದು. ಅಂದರೆ ಇದು ಮುಂಚೆ ಮಾಡಿದ್ದೆಲ್ಲ ರಸ್ಟಿಕ್ ಆಗಿ, ಸ್ವಲ್ಪ ರಗಡ್ ಆಗಿ, ಅಥವಾ ಹಳ್ಳಿದಾಗ್ಬೋದು, ಉತ್ತರ ಕರ್ನಾಟಕ ಆಗ್ಬೋದು, ಈ ಬಾಂಡ್ ರವೀಂದ್ರದ್ದು ಒಂಥರ ಒಂದು ರಫ್ ಹೀರೋ ಥರ ಏನು ಈ ಥರದ್ದೆಲ್ಲ ಪಾತ್ರಗಳು ಮಾಡಿದ್ದೆ. ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ಒಂದು ಪ್ಯೂರ್ ಲವ್ ಸ್ಟೋರಿ, ಒಂದು ಲವರ್ ಬಾಯ್ ಅಂತಾರಲ್ಲ ಆ ಥರದ್ದು ಕಾಣಿಸ್ಕೊಂಡಿರಲಿಲ್ಲ ನಾನು. ಅದು ಕಾಣಿಸ್ಕೋಬೇಕಿತ್ತು. ಗಿರೀಶ್ ಅವರು ತುಂಬ ಒಳ್ಳೆ ಕತೆ ಮಾಡಿದರು. ಆ ಜರ್ನಿ ನಂಗೆ ಭಾರಿ ಇಷ್ಟ ಆಯಿತು. ಆ ಹುಡುಗನ ಜರ್ನಿ, ಅವನೊಂದು ಎಕ್ಸೆಂಟ್ರಿಸಿಟಿ, ಅದಾದಮೇಲೆ ಅವನು ಏನಾಗ್ತಾನೆ, ಆಮೇಲೆ ಇಲ್ಲಿ ಜರ್ನಿ ಹೆಂಗೆ ಹೋಗುತ್ತೆ, ಆಮೇಲೆ ಪೃಥ್ವಿ ಹೆಂಗೆ ಸಿಗ್ತಾರೆ, ಅವರ ಕ್ಯಾರೆಕ್ಟರ್ಸು ರಾಮ್ ಅಂತ, ನನ್ನ ಕ್ಯಾರೆಕ್ಟರ್ಸು ಅಭಿ ಅಂತ. ಅಂದರೆ ಏನು ಎಲ್ಲದರಲ್ಲೂ ಒಂದು ಕನೆಕ್ಷನ್ ಶುರು ಆಯಿತು ನನಗೆ. ಸೊ ಹಂಗಾಗಿ ಈ ಸಿನಿಮಾ ಒಪ್ಕೊಂಡೆ. ಸಿನಿಮಾ ನಮ್ಮ ಮುನೇಗೌಡರು ಸರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇಡೀ ಸಿನಿಮಾ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಖುಷಿ ಆಯ್ತು ನನಗೆ. ಆ್ಯಂಡ್ ಆಲ್ರೆಡಿ ಸರ್ ನೆಕ್ಸ್ಟ್ ಸಿನಿಮಾಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು, ಡೈರೆಕ್ಟರ್ಗಳು ಇದ್ದಾರೆ. ಮುಂದೆ ಅವರೇ ಹೇಳ್ತಾರೆ ಅಷ್ಟೇ. ಸೊ ಹಂಗೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಈ ಥರ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ಆ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಇಲ್ಲಿ ಇಂಡಸ್ಟ್ರಿಲಿ ನಿಂತು ಗೆಲ್ಲಕ್ಕೆ ಬಂದಿರುವಂಥ ಪ್ರೊಡ್ಯೂಸರು ಮುನೇಗೌಡರು ಸರ್, ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು. ಈ ಸಿನಿಮಾ ಖಂಡಿತ ಅವ್ರಿಗೆ ದೊಡ್ಡ ಹೆಸರು ತಂದುಕೊಡುತ್ತೆ. ಬಿಕಾಸ್ ಆಫ್ ದ ಕಂಟೆಂಟ್ ಮತ್ತು ನರೇಷನ್ ಆಫ್ ದ ಸ್ಟೋರಿ ಮತ್ತು ಆ ವಿಜುವಲ್ ಟ್ರೀಟ್ಮೆಂಟ್ ಇದೆಯಲ್ಲ, ಇದು ಚಿಕ್ಕ ಸಿನಿಮಾ ಅಂತ ಅನಿಸ್ಬಾರ್ದು ನಿಮಗೆ. ಆ ಥರ ಅಷ್ಟೊಂದು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು, ಅಷ್ಟೊಳ್ಳೆ ನಮ್ಮ ಕ್ಯಾಮ್ರಾಮನ್ ಉದಯಲಿಲ್ಲ ಅವರು ಎಲ್ಲರನ್ನೂ ಒಳ್ಳೆ ಮುದ್ದಾಗಿ ತುಂಬ ಒಳ್ಳೆ ಬೆಣ್ಣೆ ಥರ ತೋರಿಸಿದ್ದಾರೆ. ಫಸ್ಟ್ ಟೈಮ್ ನಾನು ಈ ಥರ ಕಾಣಿಸ್ಕೊತಿರೋದು ಸ್ಟೈಲಿಶ್ ಆಗಿ, ಲವರ್ ಬಾಯ್ ಆಗಿ, ಲವ್ ಸ್ಟೋರಿ, ಲವ್ ಸೀನ್ಗಳು ಫಸ್ಟ್ ಟೈಮ್ ನನಗೆ